ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಸೆಕೆಂಡ್ ಟೈಮ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮಧ್ಯಾಹ್ನ ಆಗೈತಿ, ಟೈಮು ಒಂದು 3 ಗಂಟೆ ಆಗಿರ್ಬೋದು. ಏನಪ್ಪ ಅಂದರೆ ಇವತ್ತು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪವಾಡನೇ ಆಗೈತಿ ಅಂತ ಹೇಳ್ಬೋದು. ಯಾಕಂದರೆ ನನಗೆ ನಂಬೋಕ್ಕಾಗಲ್ದು. ಒಂದು ಅರ್ಧ ತಾಸಂತೂ ಶಾಕ್ ಆಗಿ ಕುಂತಿದ್ದೆ ನಾನು. ನಮ್ಮ ಯಜಮಾನ್ರು ಒಂದು ಸರ್ಪ್ರೈಸ್ ಕೊಟ್ಟರು. ಏನಪ್ಪ ಸರ್ಪ್ರೈಸ್ ಅಂತಂದ್ರೆ, ಇದು ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಏನೂ ಇಲ್ಲ. ಸಡನ್ನಾಗಿ ಬಂದಿರುವಂತಹ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಇದು. ನನಗೇನು ಆ್ಯಕ್ಚುಲಿ ಒಂದು 10 ನಿಮಿಷ ಶಾಕ್ ಆಗಿ ಕುಂತುಬಿಟ್ಟಿದ್ದೆ ನಾನು. ಅವ್ರು ಬಂದು ನನ್ನ ಕೈಯಾಗ ಕೊಟ್ಟು, ತಗೋ ನಿಂದು ಐಫೋನ್ ಅಂತಂದರು. ಐಫೋನಾ ಅಂತೇಳಿ ಹಿಂಗೆ ನೋಡಾಕತ್ತೀನ ನಾನು ಅದನ್ನು ಅದೊಂದು ಇಯರ್ಫೋನು 2 ಕೊಟ್ಟರು. ನೋಡಾಕತ್ತೀನಿ. ಹೌದು ಅಲ್ಲೋ, ಇನ್ನು ಮಕ್ಕೊಂಡಿನಿ, ಏನು ಕನಸು ಕಾಣಾಕತ್ತೀನಿ ಏನೋ ಅಂಥೇಳಿ ಒಳ್ಳೆ ಎದ್ದು ಕುಂತು ನೋಡಾಕತ್ಬಿಟ್ಟಿನಿ. ಅಷ್ಟು ಶಾಕ್ ಆಗಿತ್ತು ನನಗೆ. ಏನಿದೆ ಸಡನ್ಲಿ ಅಂಥೇಳಿ ನಾನು ಆ ಶಾಕ್ನ್ಯಾಗ ನನಗದು ಡಬ್ಬಿ ಒಳಗೆ ಏನೈತೆ ಅನ್ನೋ ಸಹಿತ, ಅದು ಓದೋದು ಸಹಿತ ಇದು ಇಲ್ಲ ನನ್ನ ತಲೆಯಾಗ. ಅಷ್ಟು ಮೈಂಡ್ ಹೆಂಗಂದ್ರೆ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಅಷ್ಟು ಶಾಕ್ ಆಗಿತ್ತು ನನಗೆ. ಅವರು ಫೋನ್ ಅಂತ ನಂಬಿಬಿಟ್ಟು ನಾನು. ಇದು ಸಡನ್ಲಿ ನಂದು, ಯಾಕಂದ್ರೆ ನಂದು ಸ್ವಿಚ್ ಆಫ್ ಆಗತ್ತೈತೆ, ಅದು ಬ್ಯಾಟ್ರಿ ಸರಿ ಇಲ್ಲ, ಡಿಸ್ಪ್ಲೇ ಹೋಗಿತ್ತೆ. ಫೋನ್ ಇಲ್ಲ ಅನ್ನಕತ್ತಿದ್ನೆ ಮನೆಯಿಂದ. ವಿಡಿಯೋ ಮಾಡೋಕೆ ಫೋನ್ ಹೆಂಗೆ ಮಾಡಬೇಕು ಅಂತೇಳಿ ಟೆನ್ಷನ್ ತೊಗೊಂಡು ಕೂತಿದ್ನೆ. ಅದಕ್ಕೆ ನಮ್ಮ ಯಜಮಾನ್ರು ಏನಾರ ನನಗೆ ಫೋನ್ ತಂದಾರೇನೋ ಅಂಥೇಳಿ ನಂಬಕ್ಕಾಗೋಲ್ದು, ಬಿಡೋಕ್ಕಾಗೋಲ್ದು. ಆ ಡಬ್ಬಿ ಮೇಲಿದು ಓದವಲ್ಲೆ ನಾನು. ಹಾಗೆ ಫೋನಾ ಅಂತ ಕುಂತೀನಿ. ಅದು ನೋಡಿದ್ರೆ ವಾಚ್ ಐತಿ. ಆಮೇಲೆ ನೋಡ್ತೀನಿ ನಾನು, ಇದು ವಾಚಾ ಅಂತೇಳಿ ಅದ್ರ ಪ್ರೈಸ್, ಬಾಕ್ಸ್ ಮೇಲೆ ಅದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಿ ನೀವು. ಎಷ್ಟಂದ್ರೆ ಅದಕ್ಕೆ 99,000 ಇತ್ತು. ನೋಡ್ಬೇಕು ಇನ್ನೊಂದ್ಸಲ ಸರಿಯಾಗಿ. ನೋಡ್ರಿ ವಾಚ್. ಆ್ಯಕ್ಚುಲಿ ನಾನು ಇಂಥ ವಾಚ್ ನಾನು ಹಾಕ್ಕೋತೀನಿ ಅಂಥೇಳಿ ನಾನು ಕನಸಿನಲ್ಲೂ ಅಂದ್ಕೊಂಡಿದ್ದಿಲ್ಲ. ಏನು ಹೇಳ್ಬೇಕಂತ ಗೊತ್ತಾಗವಲ್ದು. ಹಿಂಗೈತೆ ನೋಡ್ರಿ, ಇದು ಆ್ಯಪಲ್ ವಾಚ್ ಅಂತ. ಅದಕ್ಕೆ ಚಾರ್ಜರ್ ಬಂದೈತಿ, 2 ಬೆಲ್ಟ್ ಬಂದವು. ಬಾಯ್ಸ್ ಲೇಡೀಸ್ ಇಬ್ಬರು ಯೂಸ್ ಮಾಡ್ಬೋದು. 1 ನಂಬರ್ ಕ್ವಾಲಿಟಿ ವಾಚ್ ಇದು. ಹೆಣ್ಮಕ್ಳಿಗೆ ಹೆಂಗಪ್ಪ ಅಂದ್ರೆ, ಒಂದು ಏನಾರ ಆಗಲಿ ತಂದು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತಂದ್ರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದ್ರಾಗ ನಾನು ಇಂಥವೆಲ್ಲ ತೊಗೋಬೇಕು, ಹಾಕೋಬೇಕು ಅಂತ ಕನಸೂ ಕಾಣಂಗಿಲ್ಲ ನಾನು. ಯಾಕಂದ್ರೆ ಇವೆಲ್ಲ ನಮಗೆ ಕೈಗೆ ಎಟುಕದ ವಸ್ತುಗಳು. ಮಿಡಲ್ ಕ್ಲಾಸ್ ಫ್ಯಾಮ್ಲಿದು ಜೀವನ ಹೆಂಗಿರ್ತೈತಿ ಅಂತ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅದಕ್ಕೋಸ್ಕರ ನಮ್ದು ಎಷ್ಟು ಹಾಸಿಗೆ ಇದ್ದಷ್ಟು ಅಷ್ಟೇ ಕಾಲು ಚಾಚಬೇಕು ಅನ್ನೋಕೆ ನಾನು ಅತಿಯಾಗಿ ನಾನು ಯಾವುದೂ ಆಸೆನೂ ಪಡೋಂಗಿಲ್ಲ. ಅಂಥದ್ದು ಹಾಕ್ಕೋಬೇಕು, ಅಂಥದ್ದು ಮಾಡಬೇಕು ಅನ್ನೋಕ್ಕಿನೂ ಅಲ್ಲ. ನಮ್ಗೆ ಎಷ್ಟಾಗುತ್ತೆ ಅಷ್ಟೇ, ಅಷ್ಟರೊಳಗನೂ ಖುಷಿ ಪಡ್ತೀನಿ ನಾನು. ಅಷ್ಟೇ ಕೊಡಿಸಿದ್ರೂ ಖುಷಿ ಪಡ್ತೀನಿ ನಾನು. ಇವತ್ತಿನವರೆಗೂ ನಮ್ಮ ಹಸ್ಬೆಂಡಿಗೆ ಅದು ಕೊಡಿಸು ಇದು ಕೊಡಿಸು ಅಂತೇಳಿ ಕಿರಿಕಿರಿ ಮಾಡೋಂಗಿಲ್ಲ. ಯಾವತ್ತು ಹುಡುಗಾಟ ಮಾಡ್ತಿರ್ತೀನಿ ಅಷ್ಟೇ. ಅದು ಕೊಡ್ಸಬೇಕು ಅಂಥೇಳಿ ಎಂದು ಜಗಳ ಮಾಡೋದು, ಸಿಟ್ಕೊಂಡು ಕುಂದ್ರೋದು ಅದು ಯಾವತ್ತೂ ಮಾಡೋಂಗಿಲ್ಲ ನಾನು. ಅವ್ರ ತಾಲಿದ್ದಾಗ ಅವರಾಗೆ ನನಗೆ ತಂದು ಕೊಡ್ತಾರೆ. ಅದು ಸರ್ಪ್ರೈಸಾಗಿ ಅವ್ರು ತಂದು ಕೊಡ್ತಾರಲ್ಲ, ನಾವು ಅದು ಅಂದ್ಕೊಂಡೇ ಇರೋದಿಲ್ಲ, ಅಂಥ ಟೈಮ್ನಾಗ ತಂದು ಕೊಡ್ತಾರಲ್ಲ, ಅದು ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ಅದಕ್ಕೋಸ್ಕರ ನಾನು ಅಂಥದ್ದೆಲ್ಲ ನನಗೆ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತೇಳಿ ಎಂದು ನಾನು ಕೇಳಕ್ಕೆ ಹೋಗಂಗಿಲ್ಲ. ಅವರಾಗೆ ಕೊಡಿಸ್ತಾರಲ್ಲ, ಅವಾಗ ಖುಷಿಯಿಂದ ತೊಗೊತೀನಿ, ಖುಷಿ ಪಡ್ತೀನಿ. ಅವ್ರಿಗೆ ಗೊತ್ತೈತಿ ಈಕಿಗೆ. ನಾನು ಅಂಗಡಿಗೆ ಅಲ್ಲಿ ಕರ್ಕೊಂಡೋದಾಗ ಅವರಾಗೆ ತಗೋ ಅಂತಂದ್ರೂ ತೊಗೊಳಂಗಿಲ್ಲ ನಾನು. ಜಾಸ್ತಿ ಅಮೌಂಟಿಂದ ಇತ್ತಂದ್ರೆ ನಾನು ಬಿಟ್ಟೇ ಬಿಡ್ತೀನಿ. ನನಗದು ಅವಶ್ಯಕತೆ ಇತ್ತಂದ್ರೂ ತೊಗೊಳಂಗಿಲ್ಲ, ಬೇಡ ಅಂತೀನಿ. ಕಡಿಮೆ ಅಮೌಂಟ್ ನಮ್ಗೆ ಎಷ್ಟು ಸೂಟ್ ಆಗುತ್ತೆ ಅಷ್ಟೇ ತೊಗೋಬೇಕು ನಾವು ಅಂಥೇಳಿ. ಜಾಸ್ತಿ ಅಮೌಂಟಿಂದ ಅವ್ರು ಕೊಡ್ಸಕ್ಕೆ ಬಂದರೂ ನಾನು ತೊಗೊಳಂಗಿಲ್ಲ. ಅವ್ರಿಗೆ ಗೊತ್ತೈತಿ
ಈಕಿ ಕರ್ಕೊಂಡು ಹೋದ್ರೆ ತೊಗೊಳಂಗಿಲ್ಲ ಈಕಿ ಅಂತೇಳಿ ಅವರ ಯಾವಾಗಾದ್ರೆ ಅವ್ರ ತಾಲಿ ಅಮೌಂಟ್ ಇದ್ದಾಗ ಅವರ ತೊಗೊಂಬರ್ತಾರೆ, ಆವಾಗ ತೊಗೊತೀನಿ ನಾನು, ಇಲ್ಲ ಅಂದರೆ ಇಲ್ಲ. ಹೆಣ್ಮಕ್ಳು ಅತಿಯಾಗಿ ಅವ್ರಿಗೆ ಕಿರಿಕಿರಿ ಮಾಡೋದ್ರಿಂದ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತೇಳಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇದು ಮಾಡಿದ್ರೆ ಏನಾಗುತ್ತೆ, ಅವ್ರಿಗೂ ಒಂಥರ ಟಾರ್ಚರ್ ಅನ್ನಂಗೆ ಅನ್ನಿಸ್ಬಿಡ್ತೈತೆ. ಅದು ಇದ್ದಾಗ ಅವರೇ ಕೊಡಿಸ್ತಾರೆ, ತಾಳ್ಮೆಯಿಂದ ಕಾಯಬೇಕು, ಕೊಡಿಸಿದಾಗ ತೊಗೊಂಡು ಖುಷಿ ಪಡಬೇಕು ಅಷ್ಟೇ. ಯಾಕಂದರೆ ನಮ್ಮ ಜೀವನ ನಮ್ಮ ಸಂಸಾರ ಇರ್ತೈತಿ. ಅತಿಯಾಗಿ ಟಾರ್ಚರ್ ಕೊಡೋದ್ರಿಂದ ಕಿರಿಕಿರಿ ಮಾಡೋದ್ರಿಂದ ಯಾರು ಬೇರೆದವರು ಮೂರನೇದವ್ರು ಯಾರು ತಂದು ಕೊಡೋಂಗಿಲ್ಲ, ಕೊಡ್ಸೋಂಗಿಲ್ಲ. ನಮ್ದು ಹೆಂಗಿರ್ತೈತಿ ನಾವು ನೋಡ್ಕೋಬೇಕು, ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಅವ್ರಿಗೆ ಕೇಳೋದು ಮಾಡೋದು ಮಾಡಬೇಕು. ಇಲ್ಲ ಅಂದರೆ ಅಂಥವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ನಂದು ಒಂದು ಕಿವಿ ಮಾತು. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿರಿ ಹಿಂಗಿತ್ತು ನೋಡಿರಿ ಇದು ವಾಚ್. ಆಮೇಲೆ ಇದು ಇಯರ್ಫೋನು. ಆ್ಯಕ್ಚುಲಿ ಇದು ನಾನೇನು ಹಾಕ್ಕೊಳ್ಳೋದೇನು ಕಡಿಮೆ, ಅವ್ರಿಗೆ ಕೊಡ್ತೀನಿ. ಅವ್ರು ಡ್ಯೂಟಿಗೆ ಹೋಗ್ತಾರೆ, ಅವ್ರಿಗೆ ಚಲೋ ಕಾಣಿಸುತ್ತದೆ. ನಾನೇನು ತೊಗೊಳಂಗಿಲ್ಲಿದೆ, ನಾ ಮನ್ಯಾಗ ಇರ್ತೀನಿ, ತೊಗೊಂಡು ಏನು ಮಾಡಲಿ, ಇದನ್ನು ಹಾಕ್ಕೊಂಡಾರ ಅವರೇ ಹಾಕ್ಕೊಲ್ಲಿ. ಅವ್ರಿಗೆ ಇಯರ್ಫೋನು ಯೂಸ್ ಆಗ್ತಾವೆ, ಆಮೇಲೆ ವಾಚನ್ನು ಯೂಸ್ ಆಗುತ್ತೆ. ನಾನೇನೋ ಸುಮ್ಮನೇನೋ ಯಾವಾಗೂ ಒಂದ್ಸಲ ಏನಾರು ಇದ್ರೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಅವರೆಲ್ಲ ನೀನೇ ಹಾಕೋ ಅಂತಂದ್ರೆ ನನಗೆ, ನಾನೇನು ದಿನ ಎಲ್ಲಿಗೆ ಹೋಗ್ತೀನಿ ನೀವೇ ಹಾಕ್ಕೋರಿ, ಹಂಗೇನಾರು ಇದ್ದಾಗ ನಾ ಹಾಕ್ಕೋತೀನಿ ಅಂತಂದೆ. ಇಲ್ಲ ನಾವು ಅಲ್ಲೇ ಅಂತಂದ್ರೆ ಅವರು ಅಲ್ಲೇ ಅಂತಾರೆ, ಅವ್ರಿಗೆ ಎಲ್ಲ ಆಸೆ ಇರ್ತೈತೆ ಹಾಕ್ಕೊಳ್ಳೋದು. ಅದಾವ್ರು 2 ಸ್ಮಾರ್ಟ್ ವಾಚ್ ಅದಾವು, ಒಂದೈತಿ ಇಲ್ಲ ಒಂದು ಸ್ಮಾರ್ಟ್ ವಾಚ್ ಐತಿ, ಒಂದು ನಾರ್ಮಲ್ ವಾಚ್ ಐತಿ ಅವ್ರ ಕಡೆ. ನನಗೊಂದು ಕೊಡಿಸಿದ್ರು ಅವಾಗ ಒಂದು 4 ವರ್ಷದಿಂದ ಐತಿ ನಂದು, ಅದು ಚಲೋ ವಾಚ ಕೊಡಿಸಿದ್ರು, ಅದನ್ನು ಕಂಪ್ನಿದೆ. ಒಂದು ದಿನ ಹಾಕ್ಕೊಂಡಿಲ್ಲ, ನಾನು ಎಕ್ಸಾಮ್ ಅದು ಇದ್ದಾಗ ಅಷ್ಟೇ ಹಾಕ್ಕೊತಿದ್ದೆ, ನನಗೆ ಎಕ್ಸಾಮ್ಗೆ ಯೂಸ್ ಆಗ್ತೈತೆ ಅಂತ ಕೊಡಿಸಿದ್ರು, ಅವಾಗ ಅಷ್ಟೇ ಹಾಕ್ಕೊಂಡಿದ್ದೆ. ವಾಪಸ್ ಅದನ್ನು ಹಂಗೆ ಇಟ್ಟೀನಿ. ಅದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಚೆಂದ ಅನಿಸುತ್ತೆ ಅದು, ಅಂಥ ವಾಚ್ ಐತೆ ಅದು. ಹಿಂಗೆಲ್ಲ ನಾರ್ಮಲಾಗಿ ಹಾಕ್ಕೊಳಕ್ಕೆ ಸರಿ ಅನ್ಸಂಗಿಲ್ಲ, ನಾನು ಅದಕ್ಕೆ ಅದನ್ನು ಹಾಕ್ಕೊಂಡಿಲ್ಲ, ಹಂಗೆ ಇಟ್ಟೀನಿ. ಅದು ಚಲೋನೇ ಐತೆ. ಆಲ್ಮೋಸ್ಟ್ ಇವಾಗೇನು ವಾಚ್ ಯೂಸ್ ಆಗಂಗಿಲ್ಲ, ಸುಮ್ಮನೆ ಶೋಕಿಗೆ ಹಾಕ್ಕೊಂಡಂಗೆ ಅವೆಲ್ಲ ವಾಚ್. ಫೋನ್ಯಾಗ ಎಲ್ಲ ಟೈಮ್ ಎಲ್ಲ ಇರ್ತಾವೆ, ವಾಚಿಂದ ಅವಶ್ಯಕತೆ ಇಲ್ಲ ಇವಾಗಿನ ಕಾಲದಾಗ. ಸುಮ್ಮನೇನೋ ಚೆಂದ ಕಾಣಲಿ ಅಂಥೇಳಿ ಹಾಕ್ಕೋತಾರೆ. ನಮ್ಮ ಅಪ್ಪು ಅಂತೂ ಮೊನ್ನೆಯಿಂದ ಈ ಫೋನ್ನೇ ಇದ್ರಾಗ ನೋಡ್ಯಾನ ಟಿವಿಯಾಗ ಸ್ಮಾರ್ಟ್ ವಾಚ್ ಅಂತೇಳಿ ಹೇಳಾಕತ್ತಿದ್ದ. ನಾನು ಎಲ್ಲಿ ಅವಂಗ ತಂದಾರೇನೋ ಅಂತೇಳಿ ಮಾಡಿದ್ದೆ. ಅವಂಗೇನು ಅಂಥದ್ದೆಲ್ಲ ತಂದು ಕೊಡಂಗಿಲ್ಲ ಅವರು, 2 ದಿನದಾಗ ಎಲ್ಲ ಇಟ್ಬಿಡ್ತಾನೆ. ನಿನ್ನೆ ಅದನ್ನು ನೋಡಿ ಅವಂಗೂ ಖುಷಿಯಾಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಬಂದಾಗ ನಾವು ಸ್ಕೂಲಿಗೆ ಹೋಗಿ ಬರೋದ್ರಾಗನೇ ಇಲ್ಲ ಬಂದಿದ್ದ, ಆವಾಗ ನೋಡಾಕತ್ತಿದ್ವಿ, ಮಕ್ಕೊಂಡಾಗ ನೋಡಾಕತ್ತಿದ್ವಿ ನಾವು. ಅದು ಓಪನ್ ಮಾಡಾಗ ಸಡನ್ಲಿ ಎದ್ದು ಬಿಟ್ಟ, ನಾವು ವಾಚ್ ತೆಗೆದಿಟ್ಕೊಂಡೆ. ಆಮೇಲೆ ಇಯರ್ಫೋನ್ ಅಷ್ಟೇ ತೋರಿಸಿದ್ವಿ, ವಾಚ್ ಇಲ್ಲ ಇಯರ್ಫೋನ್ ಅಂತೇಳಿ. ಸ್ಮಾರ್ಟ್ ವಾಚ್ ಅಂತೇಳಿ ಎದ್ದು ಕೂಡಲೇನ ಸ್ಮಾರ್ಟ್ ವಾಚ್ ಅಂತೇಳಿ ಹೇಳಾಕತ್ತಿದ್ನ. ಸ್ಮಾರ್ಟ್ ವಾಚ್ ಅಲ್ಲದು ಹೆಡ್ಫೋನ್ ಅಂತೇಳಿ ಮತ್ತು ಇದು ಬಾಕ್ಸ್ ಅಷ್ಟೇ ತೋರಿಸಿದ್ವಿ, ಸಣ್ಣ ಬಾಕ್ಸ. ಅದನ್ನು ನೋಡಿ ನನಗೆ ವಾಚ್ ಕೊಡಿಸ್ರಿ ಅಂತ ಹೇಳಾಕತ್ತ. ಕೊಡಿಸಿಲ್ಲ ಅವಂಗೆ, ಅದನ್ನ ಏನು ಕೊಡ್ಸೋದು ಅವ್ನಿಗೆ ಸುಮ್ಮನೆ ಕೇಳ್ತಿರ್ತಾನೆ. ಅವೆಲ್ಲ ಸಣ್ಣ ಮಕ್ಕಳಿಗೆ ಕೇಳ್ದಂಗೆಲ್ಲ ಕೊಡಿಸಿದ್ರೆ ಆಯಿತು, ಮುಗೀತು ಕತ್ತಿ ನಮ್ಮದು. ಇದು ಬಾಕ್ಸ್ ನನಗೆ ಓಪನ್ ಮಾಡೋಕೆ ಬರೋಲ್ಲಾಗಿತ್ತು, ಅವರ ಓಪನ್ ಮಾಡ್ಯಾಕತ್ತಿದ್ರು. ಆಮೇಲೆ ಹೆಡ್ಫೋನ್ ಅಂತ ನೋಡಿರಿ, ಇವೆಲ್ಲ ಇಷ್ಟು ಕಾಸ್ಟ್ಲಿವು ತೊಗೊಂಡು ಏನು ಮಾಡ್ಬೇಕು ನೋಡಿರಿ. ಅಷ್ಟು ಅಮೌಂಟ್ ಇದ್ದಷ್ಟು ಏನು ಕೊಟ್ಟಿಲ್ಲ, ಇದಕ್ಕೆ ಆಫರ್ ಒಳಗಿತ್ತಂತ. ಅಗದಿ ನಮ್ಮ ಕೈಗೆ ಎಟ್ಟೋಗುವಂಥ ಬೆಲೆ ಒಳಗೆ ಸಿಕ್ಕೈತಿದೇನು, ಅಷ್ಟು ಅಮೌಂಟಿಂದ ಏನಿಲ್ಲ, ಕಡಿಮೆ ಅಮೌಂಟಿಂದ ಐತಿ. ಅವರಿಗೆ ನಮ್ಮ ಯಜಮಾನ್ರಿಗೆ ಹೆಡ್ಫೋನ್ ಅಂದರೆ ಇಷ್ಟ, ಅವ್ರಿಗೆ ಯಾವಾಗಲೂ ಇಂಥವು ತೊಗೊತಿರ್ತಾರೆ ಅವರು. ಫಿಲ್ಮ್ ನೋಡೋದು ಜಾಸ್ತಿ, ಅದಕ್ಕೆ ಯೂಸ್ ಆಗುತ್ತಂತ ತೊಗೊಂಡಾರ. ನಾನೇನು ಇಂಥವು ಯೂಸ ಮಾಡೋಂಗಿಲ್ಲ, ನನಗೆ ಇವು ರೂಢಿನೂ ಇಲ್ಲ ಇಂಥವು. ಅವ್ರಿಗೆ ಯೂಸ್ ಆಗುತ್ತೆ ತೊಗೊಳ್ಳಿ. ಇಷ್ಟು ನನಗೆ ಸರ್ಪ್ರೈಸ್ ಇತ್ತು ನೋಡ್ರಿ. ಒಂದು ಅರ್ಧ ತಾಸು ಶಾಕಾಗಿ ಕುಂತ್ಬಿಟ್ಟಿದ್ದೆ ನಾನು, ಇದೇನಪ್ಪ ಅಂಥೇಳಿ. ಇದು ಫುಲ್ಲು ವಿಡಿಯೋ ಇವತ್ತು ಇದನ್ನ ಮಾಡಿ ನೋಡಿರಿ, ಶಾಕ್ ಒಳಗೆ ಖುಷಿ ಒಳಗೆ. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಆಮೇಲೆ ವಾಚ್ ಹೆಡ್ಫೋನು ಹೆಂಗಿತ್ತು ಅಂತ ಹೇಳ್ರಿ. ಇದು ಯಾವ ರೀತಿ ಕ್ವಾಲಿಟಿ ಬರ್ತೈತೆ ನನಗೇನು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಗೊತ್ತೈತೆ ಚಲೋ ಇರ್ತೈತೆ ಅಂಥೇಳಿ.
ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.